ವಾಗ್ದಾನದಂತೆ ಪ್ರತಿ ತಿಂಗಳು ನಾವು ಏನನ್ನು ಉತ್ತಮ ಕೆಲಸಗಳನ್ನು ಮಾಡಿದ್ದೇವೆ ಅಥವಾ ಏನೇನು ಪೊಲೀಸ್ ಕಾರ್ಯಚಟುವಟಿಕೆಗಳಾಗಿದೆ ಅದರ ಒಂದು ಪಕ್ಷಿ ನೋಟವನ್ನು ತಮಗೆ ಕೊಡ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಈ ಆಗಸ್ಟ್ ತಿಂಗಳ ಒಂದು ಬೆಂಗಳೂರು ನಗರ ಪೊಲೀಸರ ಕಾರ್ಯಚಟುವಟಿಕೆಗಳನ್ನು ಅವಲೋಕಿಸಿದಾಗ ಮುಖ್ಯವಾಗಿ ಬೆಂಗಳೂರು ನಗರದಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಮಾದಕ ವಸ್ತುಗಳ ವಿರುದ್ಧ ನಾವು ಕೈಗೊಂಡಿರ್ತಕ್ಕಂತಹ ಕ್ರಮ. ಒಟ್ಟು 36 NDPS ಪ್ರಕರಣಗಳನ್ನು ಆಗಸ್ಟ್ ತಿಂಗಳಲ್ಲಿ ದಾಖಲಾಗಿತ್ತು. 2 ವಿದೇಶಿ ಪ್ರಜೆಗಳು ಸೇರಿದಂತೆ ಒಟ್ಟು 42 ವ್ಯಕ್ತಿಗಳನ್ನು ನಾವು ಇದರಲ್ಲಿ ಬಂಧನ ಮಾಡಿದೆ ಮತ್ತು ಇವರುಗಳಿಂದ ಸುಮಾರು 37 kgಯಷ್ಟು ಗಾಂಜಾ, 600 ಗ್ರಾಂ ಅಫೀಮ್, 84 ಗ್ರಾಂ ಹೆರಾಯಿನ್, MDMA 324 ಗ್ರಾಂ, ಟೈಡಲ್ ಮಾತ್ರೆಗಳು 100 ಈ ಸಂಖ್ಯೆಯ ಮಾದಕ ವಸ್ತುಗಳನ್ನು ನಾವು ವಶಪಡಿಸಿಕೊಂಡಿದ್ದೇವೆ. ಎರಡನೇದಾಗಿರ್ತಕ್ಕಂಥದ್ದು ಈ ಮಾದಕ ವಸ್ತುಗಳಲ್ಲದೆ ಬೆಂಗಳೂರು ನಗರದಲ್ಲಿ ಆಗ್ತಕ್ಕಂತಹ ಬೇರೆ ಬೇರೆ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ನಾವು ಕೈಗೊಂಡಿರ್ತಕ್ಕಂತಹ ಅನೇಕ ಕ್ರಮಗಳು. ಇದರಲ್ಲಿ ಒಟ್ಟು ಸುಮಾರು 211 ಪ್ರಕರಣಗಳನ್ನು ದಾಖಲಿಸಿ ಒಟ್ಟು 353 ಜನರನ್ನು ನಾವು ಬಂಧಿಸಿರ್ತಕ್ಕಂಥದ್ದು ಆಗಿದೆ. ಇದು ಮಟಕ, ಗ್ಯಾಂಬ್ಲಿಂಗ್, ಕ್ರಿಕೆಟ್ ಬೆಟ್ಟಿಂಗ್ ಮತ್ತು ಇಲಿಸಿಟ್ ಲಿಕ್ಕರ್, ಇಮಾರಲ್ ಟ್ರಾಫಿಕಿಂಗ್ ಆಕ್ಟ್ ಅಂದರೆ ಈ ಹ್ಯೂಮನ್ ಟ್ರಾಫಿಕಿಂಗ್ ಇರ್ತಕ್ಕಂತಹ ಪ್ರಕರಣಗಳು, ಆರ್ಮ್ಸ್ ಆಕ್ಟ್ ಕೇಸ್ಗಳು, ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ಸ್ಗಳು, ಈ ರೀತಿಯ ಎಲ್ಲ ಪ್ರಕರಣಗಳು ಇದರಲ್ಲಿ ಅಡಕವಾಗಿದ್ದಾವೆ. ಇನ್ನು ಬರೀ ಪ್ರಕರಣಗಳ ದಾಖಲಿಸಲು ಅಷ್ಟೇ ಅಲ್ಲ, ನೀವು ಹೇಳಿದ ಹಾಗೆ ನಾವು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಪ್ರಿವೆಂಟಿವ್ ಆಕ್ಷನ್ ಅನ್ನು ತಗೊಳ್ಬೇಕಾಗ್ತದೆ. ಅದರಲ್ಲೂ ಮುಖ್ಯವಾಗಿ ರೌಡಿ ಚಟುವಟಿಕೆಗಳ ಬಗ್ಗೆ ಮತ್ತು ಇತರ ಈ ರೀತಿಯ ಏನು ಆರ್ಗನೈಸ್ಡ್ ಕ್ರೈಮ್ ಚಟುವಟಿಕೆಗಳು ನಡೀತವೆ ಅವುಗಳ ಬಗ್ಗೆ. ಆ ನಿಟ್ಟಿನಲ್ಲಿ ಕಳೆದ ತಿಂಗಳು ಬೆಂಗಳೂರು ನಗರದಲ್ಲಿ ಒಟ್ಟು 240 PR ಪ್ರಕರಣಗಳನ್ನು ನಾವು ದಾಖಲಿಸಿದ್ದೇವೆ. ಬೇರೆ ಬೇರೆ ರೌಡಿ ವ್ಯಕ್ತಿಗಳು ಮತ್ತು ಈ ರೀತಿ ಯಾರು ಹ್ಯಾಬಿಚುವಲ್ ವೃತ್ತಿಪರ ಅಪರಾಧಿಗಳು ಅಥವಾ ಆರೋಪಿಗಳಿದ್ದಾರೆ ಅಂತವರ ಮೇಲೆ. ಹಾಗೆಯೇ ಈ ಯಾರು ಈ ರೀತಿ ಬಾಂಡೋರ್ ಆದಮೇಲೆ ಈ ಮುಚ್ಚಳಿಕೆಯನ್ನು ಉಲ್ಲಂಘನೆ ಮಾಡಿರ್ತಾರೆ ಅಂತಹ ವ್ಯಕ್ತಿಗಳು ಕೂಡ ಕ್ರಮ ಕೈಗೊಂಡು ಅದರಲ್ಲಿ 2 ವ್ಯಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. ಇವರಿಂದ 2 ವ್ಯಕ್ತಿಗಳಿಂದ 10,000 ಮತ್ತು ಇನ್ನೊಬ್ಬರಿಂದ 20,000 ಬಾಂಡ್ ಮೊತ್ತವನ್ನು ಅವರಿಂದ ಫೋರ್ಫಿಟ್ ಮಾಡಿಕೊಳ್ಳಲಾಗಿದೆ. ನಂತರ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಈ LPR ಪ್ರಕರಣಗಳನ್ನು ನಾವು ಬೆಂಗಳೂರು ನಗರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪತ್ತೆ ಹಚ್ತಾ ಇದ್ದೇವೆ. ಅಂದರೆ ಯಾರು ಆರೋಪಿಗಳು ನ್ಯಾಯಾಲಯಕ್ಕೆ ಹಾಜರಾಗದೇನೆ ನ್ಯಾಯಾಂಗ ಪ್ರಕ್ರಿಯೆಯಿಂದನೇ ದೂರ ಇಳಿಯಲಿಕ್ಕೆ ಉಳಿತಾರೆ ಅಂಥವರನ್ನು ಪತ್ತೆ ಹಚ್ಚಿ 10 ವರ್ಷ 20 ವರ್ಷ ಯಾರು ತಲೆಮರೆಸಿಕೊಂಡಿದ್ರು ಅಂಥವರನ್ನು ಪತ್ತೆ ಹಚ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಕಳೆದ ತಿಂಗಳು ಒಟ್ಟು 32 ಈ LPR ಪ್ರಕರಣದಲ್ಲಿ ಭಾಗಿಯಾಗತಕ್ಕಂಥ ವ್ಯಕ್ತಿಗಳನ್ನು ನಾವು ಪತ್ತೆ ಮಾಡಿದ್ದೇವೆ. ಇದರಲ್ಲಿ ಕೊಲೆ ಯತ್ನ, ಹಲ್ಲೆ, ಕಳವು ಇತ್ಯಾದಿ ಪ್ರಕರಣಗಳು ಸೇರಿಕೊಂಡಿದ್ದಾವೆ. ಓಲ್ಡೆಸ್ಟ್ ಪ್ರಕರಣ ಅಂದರೆ 1994ರ ಒಬ್ಬ ವ್ಯಕ್ತಿ ಈ ಹಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬ, ಅದೇ ರೀತಿ 99ರಲ್ಲಿ ಒಂದು ಸುಲಿಗೆ ಪ್ರಕರಣದ ಒಬ್ಬ ವ್ಯಕ್ತಿ, ಹಾಗೆಯೇ ಕೊಲೆ ಪ್ರಕರಣದ ಕೆಲವು ವ್ಯಕ್ತಿಗಳು ಇದರಲ್ಲಿ ಶಾಮೀಲಾಗಿರ್ತಕ್ಕಂಥದ್ದು ಕಂಡುಬಂದಿದೆ. ಇನ್ನು ನ್ಯಾಯಾಲಯದಿಂದ ವಾರಂಟ್ ಮತ್ತು ಪ್ರೊಕ್ಲಮೇಷನ್ ಹೊರಡಿಸಿದಾಗಲೂ ಕೂಡ ಯಾರು ಅದಕ್ಕೆ ಗೌರವ ಕೊಡದೇನೆ ನ್ಯಾಯಾಲಯಗಳಿಗೆ ಹಾಜರಾಗೋದಿಲ್ಲ ಅಂಥವರ ಮೇಲೆಯೂ ಕೂಡ ನಾವು ಕ್ರಮ ಕೈಗೊಂಡಿದ್ದು ಈ 8 ಆರೋಪಿಗಳ ಮೇಲೆ ಪ್ರೊಕ್ಲಮೇಷನ್ ವೈಲೇಷನ್ಗೆ ಪ್ರಕರಣವನ್ನು ದಾಖಲಿಸಿದ್ದಾವೆ ಸೆಕ್ಷನ್ 209 BNSನ ಅಡಿಯಲ್ಲಿ. ಹಾಗೆಯೇ 33 ಆರೋಪಿಗಳ ವಿರುದ್ಧ ಈ ಬೇಲ್ ಜಂಪ್ ಮಾಡಿದ್ದಕ್ಕಾಗಿ ಸೆಕ್ಷನ್ 269 BNSನ ಅಡಿಯಲ್ಲಿ ನಾವು ಪ್ರಕರಣ ದಾಖಲಿಸಿಕೊಂಡಿದ್ದೇವೆ. ಹಿಂದೆ ಅದು 229A ಅಂತೇಳಿ IPCನಲ್ಲಿತ್ತು, ಈಗ ಅದು ಬದಲಾಗಿದೆ. ನಂತರ ಪ್ರಮುಖವಾಗಿ ರೌಡಿಗಳ ಮೇಲೆ ಕೈಗೊಂಡಿರ್ತಕ್ಕಂಥ ಸ್ಪೆಸಿಫಿಕ್ ಕ್ರಮಗಳಲ್ಲಿ 109 PR ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಹಾಗೆಯೇ 13 ಜನ ಪ್ರೊಕ್ಲೇಮ್ಡ್ ರೌಡಿಗಳೇನಿದ್ರು ಅವರನ್ನು ದಸ್ತಗಿರಿ ಮಾಡಿ ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಬೆಂಗಳೂರು ನಗರದಲ್ಲಿ ರೌಡಿಗಳು ತಲೆಮರೆಸಿಕೊಂಡಿದ್ದು ಕಂಡುಬಂದಿತ್ತು. ಅಂಥವುಗಳ ಪೈಕಿ ಒಟ್ಟು 21 ರೌಡಿಗಳನ್ನು ಪತ್ತೆ ಮಾಡಿ ಅವರುಗಳ ಮೇಲೆ ಬೇರೆ ಬೇರೆ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗಿದೆ. ಒಟ್ಟು ಭದ್ರತಾ ಕಾಯ್ದೆ ಅಡಿಯಲ್ಲಿ 109 ಪ್ರಕರಣಗಳು, BNS ಅಡಿಯಲ್ಲಿ ಅಂದರೆ ಪ್ರೊಕ್ಲೇಮ್ಡ್ ಅಫೆಂಡರ್ಸ್ 13 ಮತ್ತು ಬೇಲ್ ಜಂಪ್ 1, ಈ ರೀತಿ ಒಟ್ಟು ತಲೆಮರೆಸಿಕೊಂಡಂತಹ ಒಟ್ಟು 21 ಆರೋಪಿಗಳನ್ನು ಕೂಡ ನಾವು ಪತ್ತೆ ಮಾಡಿದ್ದೇವೆ. ಕೊನೆಯದಾಗಿ ಈ ಶಿಕ್ಷೆಯ ಒಂದು ವಿಷಯದಲ್ಲಿ ಕನ್ವಿಕ್ಷನ್ಸ್ ಏನಾಗಿದೆ ಅಂದರೆ ಕೋರ್ಟ್ನಲ್ಲಿ ನ್ಯಾಯಾಲಯಗಳಲ್ಲಿ ಡಿಸ್ಪೋಸ್ ಆಗಿ ಪ್ರಕರಣಗಳು ಕನ್ವಿಕ್ಷನ್ ಆಗಿರ್ತಕ್ಕಂಥದ್ದು ಒಟ್ಟು 938 ಪ್ರಕರಣಗಳು ಆಗಸ್ಟ್ ತಿಂಗಳಲ್ಲಿ ವಿಲೇವರಿ ಆಗಿದ್ದಾವೆ. ಅದರಲ್ಲಿ 481 ಪ್ರಕರಣಗಳಲ್ಲಿ ಕನ್ವಿಕ್ಷನ್ ದೊರೆತಿದೆ. ಜೀವಾವಧಿ ಶಿಕ್ಷೆ ಅಥವಾ 14 ವರ್ಷಕ್ಕೂ ಮೇಲ್ಪಟ್ಟಿರತಕ್ಕಂಥದ್ದು 6 ಪ್ರಕರಣಗಳಲ್ಲಿ 6 ಆರೋಪಿಗಳು ಮತ್ತು 10 ರಿಂದ 14 ವರ್ಷದ ಪ್ರಕರಣಗಳಲ್ಲಿ 1 ಪ್ರಕರಣದಲ್ಲಿ 1 ಆರೋಪಿ, 7 ರಿಂದ 10 ವರ್ಷ 1 ಪ್ರಕರಣ 1 ಆರೋಪಿ.
ಹಾಗೆ 3 ರಿಂದ 7 ವರ್ಷ ಶಿಕ್ಷೆಯಲ್ಲಿ 1 ಪ್ರಕರಣ 1 ಆರೋಪಿ, 1 ರಿಂದ 3 ವರ್ಷ 2 ಪ್ರಕರಣ 3 ಆರೋಪಿಗಳು, 1 ವರ್ಷಕ್ಕಿಂತ ಕಡಿಮೆ 2 ಪ್ರಕರಣ 2 ಆರೋಪಿಗಳು, ಕೊನೆಯದಾಗಿ ದಂಡ ಹಾಕಿರ್ತಕ್ಕಂಥ ಪ್ರಕರಣಗಳು ಒಟ್ಟು 468. ಇದರಲ್ಲಿ ವಿವರಗಳನ್ನು ಕೂಡ ಕೊಟ್ಟಿದ್ದೇವೆ, ಯಾವ ಕೇಸ್ನಲ್ಲಿ ಯಾವ ಶಿಕ್ಷೆ ಬಂದಿದೆ ಅಂತೇಳಿ. ಇದನ್ನ ನೋಡೋದಾದ್ರೆ ಒಟ್ಟು 4 ಕೊಲೆ ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಅದೇ ರೀತಿಯಲ್ಲಿ ಪಾಕ್ಸೋ 3 ಪ್ರಕರಣಗಳಲ್ಲಿ 20 ವರ್ಷದಷ್ಟು ಶಿಕ್ಷೆಗಳನ್ನು ವಿಧಿಸಲಾಗಿದೆ. ಮತ್ತೆ ಕೊಲೆ ಯತ್ನಕ್ಕೆ 1 ಪ್ರಕರಣದಲ್ಲಿ ಶಿಕ್ಷೆ ಆಗಿದೆ. 306 ಅಂದ್ರೆ ಅಟೆಂಪ್ಟ್ ಟು ಆತ್ಮಹತ್ಯೆಗೆ ಪ್ರಚೋದನೆ 1 ಪ್ರಕರಣದಲ್ಲಿ ಶಿಕ್ಷೆಯಾಗಿದೆ. ಬಟ್ ಬಹುಮುಖ್ಯವಾಗಿರ್ತಕ್ಕಂಥದ್ದು ಜೆಬಿ ನಗರದ ಒಂದು ಪೊಲೀಸ್ ಠಾಣೆಯಲ್ಲಿ ನಾವೇನು ಈಗ ಈ ಬೇಲ್ ಜಂಪ್ಗೆ ಏನು ಪ್ರಕರಣಗಳನ್ನು ದಾಖಲಿಸಲಿಕ್ಕೆ ಶುರು ಮಾಡಿದ್ದೀವಿ, 229A ಅಥವಾ ಹೊಸ BNS ನ ಅಡಿಯಲ್ಲಿ 269 ಅಡಿಯಲ್ಲಿ, ಅದರಲ್ಲಿ ಒಬ್ಬ ಆರೋಪಿಗೆ 5 ತಿಂಗಳ ಶಿಕ್ಷೆ ಆಗಿರ್ತಕ್ಕಂಥದ್ದು ಕಂಡು ಬಂದಿದೆ. ಹೀಗಾಗಿ ಇದು ಮುಂಚೆ ಆಗ್ತಾ ಇರಲಿಲ್ಲ. ಬೇಲ್ ಇದ್ರೂ ಕೂಡ, ವಾರಂಟ್ ಇದ್ರೂ ಕೂಡ ಹಾಗೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ರು. ಈಗ ಅಂಥವ್ರು ಕೂಡ ನಾವು ಬಂಧಿಸಿ ಪ್ರಕರಣ ದಾಖಲಿಸಿದ್ದಕ್ಕೆ ನ್ಯಾಯಾಲಯದಲ್ಲಿ ಅವರ ವಿಚಾರಣೆಯಾಗಿ ಅವರಿಗೆ 5 ತಿಂಗಳ ಶಿಕ್ಷೆ ಆಗಿದೆ. ಅದೇ ರೀತಿ ಬಹಳಷ್ಟು ಪ್ರಕರಣಗಳ ಬೇಲ್ ಜಂಪ್ ನಾವೇನೇನು ಪ್ರಕರಣಗಳನ್ನು ದಾಖಲಿಸಿದ್ವಿ ಕಳೆದ 1 ವರ್ಷದ ಅವಧಿಯಲ್ಲಿ, ಅವರೆಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಶಿಕ್ಷೆ ಆಗ್ತಾ ಇರೋದು ಒಂದು ಸಂತೋಷದ ವಿಷಯ. ಹಾಗೆ ಈ ಹಲ್ಲೆಯ ಪ್ರಕರಣವೂ ಕೂಡ ಶಿಕ್ಷೆಯಲ್ಲಿ ಆಗ್ತಾ ಇದೆ. ಸಾಮಾನ್ಯವಾಗಿ ಹಲ್ಲೆ ಪ್ರಕರಣಗಳು ಅಲ್ಲೇ ಲೋಕ್ ಅದಾಲತ್ನಲ್ಲಿ ಕಾಂಪ್ರಮೈಸ್ ಆಗಿಬಿಡ್ತವೆ. ಒಬ್ಬ ವ್ಯಕ್ತಿಗೆ 4 ದಿವಸಗಳ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಸೊ ದೀಸ್ ಆರ್ ಸಮ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್. ಇಷ್ಟು ಇಲ್ಲ, ಈಗಲೂ ಆಗಿದ್ದಾವೆ, ಈ ತಿಂಗಳಲ್ಲಿ ಆಗಿದೆ, ಹಿಂದೆನೂ ಆಗಿದ್ದಾವೆ. ಅದು ಗಮನಕ್ಕೆ ಬಂದಿದ್ರಿಂದ ತಿಳಿಸಿದೆ ಅಷ್ಟೇ. ಸೊ ಇಷ್ಟು ಇವತ್ತಿನ ಪತ್ರಿಕಾಗೋಷ್ಠಿಯ ವಿವರಗಳು. ಎಲ್ಲರಿಗೂ ಧನ್ಯವಾದಗಳು. ಅದರ ಬಗ್ಗೆ ನಮ್ಮ ಕಾನೂನು ತಜ್ಞರೊಂದಿಗೆ ಚರ್ಚೆಯನ್ನು ಮಾಡಿ ಮುಂದಿನ ಕ್ರಮಗಳನ್ನು ಕೈಗೊಳ್ಳುತ್ತೇವೆ. ಜೈಲು ಇದ್ರ ಬಗ್ಗೆ ಈಗಾಗಲೇ ಗೊತ್ತಿರೋ ತನಿಖೆ ನಡೀತಾ ಇದೆ. 3 ಪ್ರಕರಣ ದಾಖಲಾಗಿದೆ. ಅದರ ತನಿಖೆಯನ್ನ ನಮ್ಮ ಸೌತ್ ಈಸ್ಟ್ ವಿಭಾಗದವರು ಮಾಡ್ತಾ ಇದ್ದಾರೆ. ಜೊತೆಗೆ ಒಂದು ವಿಚಾರಣೆಯನ್ನ ರಾಜ್ಯ ಸರ್ಕಾರದಿಂದ ಘೋಷಿಸಲಾಗಿದೆ. ಅದನ್ನ ನಮ್ಮ ಅಡಿಷನಲ್ CP ಕ್ರೈಮ್ ಚಂದ್ರಗುಪ್ತ ಅವರು ಮಾಡ್ತಾರೆ. ಡಿಪಾರ್ಟ್ಮೆಂಟ್ ಓವರ್ ಆಲ್ ವಿಚಾರಣೆ ಸಮಗ್ರವಾಗಿ ಅಲ್ಲಿ ಇದರಲ್ಲಿ ಜೈಲಿನಲ್ಲಿ ಇರತಕ್ಕಂಥ ಲೂಪ್ ಹೋಲ್ಸ್ ಏನಾದರೂ ಇರ್ತಾ, ಯಾಕೆ ಏನಾಗಿದೆ, ಹೇಗಾಗಿದೆ, ಯಾಕಾಗಿದೆ, ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಏನು ಕ್ರಮಗಳನ್ನು ಕೈಗೊಳ್ಳಬೇಕು, ಇವುಗಳನ್ನೆಲ್ಲ ಪ್ಲಗ್ ಮಾಡಲಿಕ್ಕೆ ಅನ್ನೋದ್ರ ಬಗ್ಗೆ ಅದನ್ನ ಅವ್ರು ಮಾಡ್ತಾರೆ. ಇನ್ನೂ ಒಂದಷ್ಟು ರಿಪೋರ್ಟ್ಸ್ಗಳು ಬರಬೇಕಾಗಿದೆ ಸರ್. ಯಾವುದು? CFS ನಿಂದ ಕೆಲವು ವರದಿಗಳು ಇನ್ನೂ ಬರಬೇಕು. ನಾನು ಕೇಳಿಲ್ಲ. CFS ನಿಂದ ಕೆಲವು ವರದಿಗಳು ಬರೋದಿದೆ. ಬಟ್ ಅದೇನು ಪ್ರಮುಖವಾಗಿ ಏನು ಬೇಕಾಗಿತ್ತು ನಮಗೆ ಎಲ್ಲ ಸಾಕ್ಷಿ ಆಧಾರಗಳು ಈಗಾಗಲೇ ದೊರಕಿರೋದ್ರಿಂದ ನಮಗೆ ಗೊತ್ತಿರೋ ಹಾಗೆ ನಾವು ಪ್ರಕರಣದ ಅಂತಿಮ ವರದಿಯನ್ನು ಈಗಾಗಲೇ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೇವೆ. ಓಕೆ, ಧನ್ಯವಾದಗಳು. ಎಸ್, Bangalore City Police has launched a war on drugs, and we are trying to take out as many drugs out of the streets as possible. We are making cases on the drug peddlers and those who are indulging in transport of drugs from various sources, like out of state or even out of country. And in this regard, in the last 7 or 10 days, Bangalore City Police has made several cases, and they have recovered ganja, about 47 kg, 610 grams worth of 40 lakhs. Similarly, MDMA crystals, we have recovered about 174 grams worth about 12.34 lakhs. LSD strips and MDMA ecstasy pills, we have recovered about 999 LSD strips and 998 MDMA ecstasy pills. This is worth 1,50 lakhs. In fact, this was coming from courier from out of country, and we have got advance information and we have seized this. Similarly, heroin, which was coming from Manipur to Bangalore, we have seized about 84 grams of heroin worth about 75 lakhs.
And significantly, the new craze, that is hydro ganja, we have recovered about the 4 kgs of hydro ganja in 2 cases, and total worth of this is about 2 crore. So totally worth about 5 crores of various types of drugs and narcotic substances have been seized in the last 7 days by our city crime branch and also the other various police stations in Bangalore city. Sir, NIA have filed one charge sheet related to this Rameshwaram cricket match. They have mentioned one thing, that they were trying to blast the Bengaluru BJP office. The case is investigated. The case is investigated by NIA, and these are the accused who have given certain type of statements. This is the investigation done by NIA. So I refrain from making any comment on that. Did you have any intel about I refrain from making any such comments, as it's a matter pertaining to the national security. I refrain from any comments. If you have anything to ask, you can ask the NIA sources. But how about the security when you hear these kind of things? Sir? We have taken all sorts of adequate security measures in the city of Bangalore in all aspects. ಸರ್ ಧ್ರುವ ಸರ್ಜನ್ ಮ್ಯಾನೇಜರ್ ಅರೆಸ್ಟ್ ಆಗಬೇಕು ಸರ್ ಮನುಷ್ಯ ಅಶ್ವಿನ್ ಅಂತ ಹೇಳಿ ಜನ ಅರೆಸ್ಟ್ ಆಗಿದ್ದಾರೆ ಏನಾಗುತ್ತೆ 3 ತಿಂಗಳ ಅದರಲ್ಲಿ ಮೂರು ಪ್ಲಸ್ ಒಂದು ಅಶ್ವಿನ್ ಅರೆಸ್ಟ್ ಆಗಿದ್ದಾನೆ. ಅವ್ನು ಹೈರ್ ಮಾಡಿದ 3 ಜನ ಅರೆಸ್ಟ್ ಆಗಿದ್ದಾರೆ. 3+1 3 ಜನ, ಅದು ಅವರ ವೈಯಕ್ತಿಕ ಇದರಲ್ಲಿ ಆಗಿದೆ ಅಂತ ಹೇಳಿ. ಧ್ರುವ ಸರ್ಜಾಗೆ ಯಾರು ಹತ್ರ ಆಗಬೇಕು ಅಂತ ಹೇಳಿ ಮ್ಯಾನೇಜರು ಮತ್ತು ಡ್ರೈವರು ಸೇರ್ಕೊಂಡು ಇನ್ನೊಬ್ಬ ಜಿಮ್ ಟ್ರೈನರ್ ಏನೋ ಇದ್ದ, ಅವನನ್ನ ಬೇರೆ ಹುಡುಗರನ್ನ ಕಳಿಸ್ಬಿಟ್ಟು ಅಸಾಲ್ಟ್ ಮಾಡಿಸಿದ್ದಾರೆ. ಅದು ಅರೆಸ್ಟ್ ಆಗಿದೆ. ಇವತ್ತು NDPS ರಿವಾರ್ಡ್ ಅನೌನ್ಸ್ ಮಾಡಬೇಕು. ರಿವಾರ್ಡ್ ಜಾಸ್ತಿ ಇದ್ದಾವೆ, ಅದಕ್ಕೆ ನಾನು ಬರ್ಕೊಳ್ಳಿಲ್ಲ, ಆಮೇಲೆ ಕೊಡ್ತೀನಿ. ಇವತ್ತು ನೀವೇ ಕೊಡಿ ಅದ್ರಾಗೆ. ಸುಬ್ರಹ್ಮಣ್ಯಪುರ ಫೋಟೋ ಬೇಡ, ಕ್ವಿಕ್ ಆಗಿ ಬನ್ನಿ, ಇಲ್ಲ ಡಿವಿಷನ್ ವೈಸ್ ಬನ್ನಿ, ಇಲ್ಲ ಅಂದ್ರೆ ಈಸ್ಟ್ ಡಿವಿಷನ್ ಬರ್ತಾರ. ಬನ್ನಿ ಬೇಗ. ನಿಮ್ ಟೀಮ್ ಎಲ್ಲಿದ್ದಾರೆ? CCB ಅವರು ಇದಾಗಿಲ್ಲ ಅಂತ ಕಾಣ್ತದೆ, ಓನ್ಲಿ ಮುಖರಂ ಬಂದಿದ್ದಾನೆ. ಒಂದೇ ಕೇಸ ಯಾವ ಡಿವಿಷನ್ ಅಪ್ಪ ಇದು? ಬನ್ನಿ, ಈ 4 ಕೇಸ್ ಏನೋ ಇದ್ಬೇಕು ಇವತ್ತು. ಆಗುತ್ತಾ ನೋಡಿ, ಇಲ್ಲಾಂದ್ರೆ ಬನ್ನಿ. ಈಸ್ಟ್ ಅವ್ರು ಮಾತ್ರ ಬನ್ನಿ. ಸ್ಟೇಷನ್ ವೈಸ್ ಮಾಡ್ಕೊಳ್ಳಿ. ಆಯ್ತಾಯ್ತು. ಸ್ಟೇಷನ್ ವೈಸ್ ಮಾಡ್ಕೊಳ್ಳಿ. ದೇ ಕೀಪ್ ಇಟ್ ಸ್ಟೇಟಸ್ ಸರ್. ಐ ಡಿಡ್ಂಟ್ ನೋ ದಟ್. ಗುಡ್. ಸ್ಟೇಷನ್ ವೈಸ್ ಬನ್ನಿ ಹಂಗಾರೆ, ನೋ ಪ್ರಾಬ್ಲಮ್. ನಮಗೇನು ಮಾಡೋ ಕೆಲಸ ಇಲ್ಲ ಇಲ್ಲಿ. ಇಲ್ಲೇನು ಲೈಟ್ ಹಾಕ್ಬೇಕಿತ್ತಲ್ಲ, ಹಾಕಿದಾರ? ಇವೆರಡು ಸಾಕಾಗಲ್ವಾ? ಸೊ ಲೈಟ್ ಬೇಡವೇ ಬೇಡವಾ? ಕೆಳಗಡೆ ಕಾಮ್ ಲೈಟ್ ಬೇಕು ಅಂತ. ಆಯ್ತು ಅರುಣ್. ನೆಕ್ಸ್ಟ್ ಇನ್ನೂರು. ನೆಕ್ಸ್ಟ್ Next. Next. ಸುಬ್ರಹ್ಮಣ್ಯರು ಮತ್ತು ಲಾಸ್ಟ್ ಪಾಪ. Next.
ಥ್ಯಾಂಕ್ ಯು. Thank you, sir.